ಎವ್ರಿವಾನ್, ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ. ಇಲ್ಲಿ ಆರ್ವಿ ಅಳ್ತಿದ್ದಾಳೆ. ಯಾಕಂತ ಹೇಳಿದರೆ ಆರ್ವಿದು ಅಕ್ಕದ್ದು ಹೇರ್ ಕಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆವಾಗ ಆರ್ವಿ ಹತ್ರ ಹೇಳಿದರೆ ನಿನ್ನ ಕೂದಲು ಕೂಡ ಉದ್ದ ಇದೆಯಲ್ಲ ಪುಟ್ಟ, ನಿಂದು ಕೂಡ ಹೇರ್ ಕಟ್ ಮಾಡು ಅಂತ ತುಂಬ ಅಳ್ತಾ ಇದ್ದಾಳೆ. ಬೇಡ ಅಂತ ಹೇಳಿ, ಓಕೆ ನಿಂದು ಬೇಡ, ಅಕ್ಕಂದು ಮಾಡ್ಕೊಂಡು ಬರೋಣ ಹೇರ್ ಕಟ್ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಹಾಗೆ ಹೋದ ತಕ್ಷಣ ತನಿಷಿದು ಹೇರ್ ಕಟ್ ಮಾಡಲಿಕ್ಕೆ ಹೇಳಿದೆ. ಸೊ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ರೀಸ್ನೇಬಲ್ ಪ್ರೈಸ್ ಕೂಡ, ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಇಲ್ಲಿ ಪ್ರೈಸ್. ಸೊ ಚೆನ್ನಾಗಿ ಮಾಡಿದರು. ತನಿಷಿದು ಹೇರ್ ಕಟ್ ಮಾಡಿದ್ದನ್ನು ನೋಡಿ ನಮ್ಮ ಆರ್ವಿಗೂ ಕೂಡ ಆಸೆ ಆಯಿತು, ನಾನು ಕೂಡ ಹೇರ್ ಕಟ್ ಮಾಡಬೇಕು ಅಂತ ಹೇಳಿ. ಸೊ ಆರ್ವಿ ಹೇರ್ ಕಟ್ ಮಾಡ್ತೀನಿ, ನನಗೆ ಕೂಡ ಮಾಡಿಸಿ ಅಂತ ಹೇಳಿದ್ಲ. ಸೊ ಹಾಗಾಗಿ ಅವಳಿಗೆ ಕೂಡ ಹೇರ್ ಕಟ್ ಮಾಡಿಸಿದ್ವಿ. ತನಿಷಿದು ಹೇರ್ ಕಟ್ ಮಾಡಿ ಆಯಿತು. ಸೊ ಇವಳದು ಫೈನಲ್ ಲುಕ್. ಹಾಗೆ ಇವಾಗ ಆರ್ವಿದು ಸ್ಟಾರ್ಟ್ ಆಯ್ತು ನೋಡಿ. ಅವಳು ನಾವು ಹೇಳೋದಕ್ಕಿಂತ ಮುಂಚೆನೇ ಹೋಗಿ ಕೂತ್ಕೊಂಡಿದ್ದಾಳೆ. ಮನೆಯಲ್ಲಿ ಬರಬೇಕಾದ್ರೆ ಜೋರಾಗಿ ಅಳ್ತಾ ಇದ್ಲು, ಬೇಡ ಬೇಡ ಅಂತ ಹೇಳಿ. ಇಲ್ಲಿ ಇವಾಗ ಹೋಗಿ ಕೂತ್ಕೊಂಡಿದ್ದಾಳೆ. ಸೊ ಅವಳಿಗೆ ತುಂಬ ಲಾಂಗ್ ಹೇರ್ ಇತ್ತು. ಸೊ ಅದನ್ನು ಶಾರ್ಟ್ ಮಾಡಿಸಿದ್ವಿ. ಇವಾಗ ಮಳೆಗಾಲಕ್ಕೆ ಅಷ್ಟು ಉದ್ದ ಕೂದಲೆಲ್ಲ ಬೇಡ ಅಂತ ಹೇಳಿ. ಸೊ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು. ಸೊ ಅವಳಿಗೆ ಕೂಡ ತುಂಬಾ ಖುಷಿ ಆಯಿತು. ಮನೆಯಲ್ಲಿ ಎಲ್ರಿಗೂ ತುಂಬ ಖುಷಿ ಆಯಿತು ಹೇರ್ ಕಟ್ ನೋಡಿ. ಇಲ್ಲಿ ನೋಡಿ, ಇವಾಗೊಂದು ಅವಳ ಡ್ಯಾಡ ರಿಮೋಟ್ ಕಾರ್ ತೊಗೊಂಡ್ಬಂದಿದ್ರು. ಸೊ ಅದರ ಮೇಲೆ ಕುತ್ಕೊಂಡು ಹೋಗ್ತಿದ್ದಾಳೆ. ಹೇಳಿದ್ದು ಒಂದು ಮಾತು ಕೇಳಲ್ಲ. ಸೊ ಆಟಾಡ್ತಿದ್ದಾರೆ ತನಿಷಿ ಮತ್ತು ಆರ್ವಿ. ಜಗಳ ಆಟ ಎಲ್ಲ ಆಗ್ತಾಯಿತ್ತು ಆ ಹೊತ್ತಲ್ಲಿ. ಸೊ ಆವಾಗ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೆ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಮಾರ್ನಿಂಗ್ ಫ್ರೆಶ್ ಆದಮೇಲೆ ನಾನು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಡೈಲಿ ಹಚ್ತೀನಿ. ಯಾಕಂತ ಹೇಳಿದರೆ ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು. ಮುಂಚೆ ನಾನು ಇದನ್ನೆಲ್ಲ ಹಚ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ತಪ್ಪದೇ ಹಚ್ತೀನಿ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್. ನಾವು ಬಿಸಿಲಿಗೆ ಹೋಗೋದಿದ್ರು ಕೂಡ ಸನ್ಸ್ಕ್ರೀನ್ ಹಚ್ಚಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಸೌತೆಕಾಯಿ ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಮತ್ತು ಸೌತೆಕಾಯಿದು ಸ್ವಲ್ಪ ಹೋಳುಗಳನ್ನು ತೆಗೆದಿಟ್ಟಿದ್ದೆ. ಯಾಕಂತ ಹೇಳಿದರೆ ಒಂದು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ. ಈ ಉಪ್ಪಿನಕಾಯಿ ಹೇಗಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಟೆಂಪಲಲ್ಲೆಲ್ಲ ತಿಂದಿರ್ತೀರಲ್ವ, ಸೊ ಹಾಗೇ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಟೈಮ್ ಇತ್ತಂತ ಹೇಳಿ ನಾನು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರಲ್ವ, ಆ ಮೆಣಸಿನ್ಕಾಯಿ ತಂದಿದ್ದೆ. ಸೊ ಅದನ್ನು ಇವಾಗ ಬಜ್ಜಿ ಮಾಡ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಕಟ್ ಮಾಡಿ, ಇವಾಗ ಆರ್ವಿ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೈಡಲ್ಲಿ, ಒಂದೊಂದೇ ಮೆಣಸಿನ್ಕಾಯಿ ತೆಗೆದೆಲ್ಲ ಕೊಟ್ಟು. ಹಾಗೆ ಇವಾಗ ನಾನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ವಾಶ್ ಮಾಡಿ ಕ್ಲೀನ್ ಮಾಡಿ, ಇವಾಗ ಮಸಾಲ ಎಲ್ಲ ರೆಡಿ ಮಾಡಬೇಕಿನ್ನು ಅದಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನನಗೆ ಇಲ್ಲಿ ಆರ್ವಿ ಹೆಲ್ಪ್ ಮಾಡ್ತಿದ್ದಾಳೆ. ಮಸಾಲೆ ಎಲ್ಲ ಹಾಕಿ ಅದರದ್ದು ಕೋಟಿಂಗಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಸೊ ನಾನು ಅದಕ್ಕೆ ಮಸಾಲೆ ಹಾಕಿ ಕೊಟ್ಟೆ, ಅದನ್ನೆಲ್ಲ ಕಲಿಸ್ಬಿಟ್ಟು ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಿದ್ದಾಳೆ. ನನಗೆ ಸಣ್ಣ ಸಣ್ಣ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತಾಳೆ ಆರ್ವಿ. ಇವಾಗ ಈ ಮೆಣಸಿನ್ಕಾಯಿಗೆ ಕೋಟಿಂಗ್ ಹಾಕಬೇಕು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ದವರು ಊಟಕ್ಕೆ ಬೇಡ ಅಂತ ಇದ್ದರೆ ನಿಮಗೆ ಸಂಜೆದು ಟೀಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ತಿನ್ನಲಿಕ್ಕೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಚೆನ್ನಾಗಾಯಿತು, ತರಕಾರಿ ಊಟ. ಆ ದಿವಸ ಫ್ರೈಡೇ ಹಾಗಾಗಿ. ಆಮೇಲೆ ಇವಾಗ ಸಂಜೆ ಆರ್ವಿ ಮಕ್ಕಳ ಜೊತೆ ಹೊರಗಡೆ ಆಟಾಡಲಿಕ್ಕೆ ಹೋಗ್ತಾಳೆ ಸೈಕಲಲ್ಲಿ. ಸೊ ಹಾಗೆ ಆರ್ವಿ ಸೈಕಲಲ್ಲಿ ಆಟಾಡಲಿಕ್ಕೆ ಹೋಗ್ತಾ ಇದ್ಲು. ನಾನು ಕೂಡ ವಾಕಿಂಗ್ ಮಾಡ್ತಾ ಇದ್ದೆ ಮನೆ ಎದುರುಗಡೆ. ತುಂಬಾ ಫಾಸ್ಟಾಗಿ ಹೋಗ್ತಾಳೆ. ಫಾಸ್ಟಾಗಿ ಹೋಗಬೇಕಾದ್ರೆ ತುಂಬ ಸಲ ಬೀಳ್ತಾಳೆ ನೋಡಿ. ಇವಾಗ ಒಂದು ವಿಡಿಯೋ ಇದೆ ಅವಳು ಬೀಳೋದು. ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.